ಬಾಸ್ ಸಾಕು ಎದೋಳಿ ಮೇಲೆ. ಏನೇ ನಿಂದು? ಆಗಿಂದ ದಮ್ ಶರಾಟ್ಸ್ ಆಗ್ತಿದ್ಯಲ್ಲ ಸಾಕು. ರಚನಾ ಏನೈತೆ? ಅಮ್ಮ ಅವಾಗಿಂದ ಇವ್ರಿಬ್ರನ್ನೇ ನೋಡ್ತಾ ಇದ್ದೀನಿ. ಪುಷ್ಪಕ ವಿಮಾನ ತರ ಮೂಕಿ ಚಿತ್ರ ತೋರಿಸ್ತಾ ಇದ್ದಾರೆ. ಪಾಪ ಲವರ್ಸ್ ಖುಷಿಗೆ ಮಣ್ಣು ಹಾಕ್ಬಿಟ್ಲು. ನೆನ್ಪಿಟ್ಕೋ, ಕಮಲಿ ಅವರು ನಮ್ಮ ಮನೆಗೆ ಬಂದ್ಮೇಲೆ ನಾನು ಅವರು ಸೇರ್ಕೊಂಡು ನಿನಗೆ ಎಷ್ಟು ಟಾರ್ಚರ್ ಕೊಡ್ತೀವಿ ಅಂತ. ಓ ಹಲೋ, ಹಂಗೆಲ್ಲ ಏನು ಕನ್ಸ್ ಕಾಣ್ಬೇಡ. ಕಮಲಿ ನನ್ನ ಪಕ್ಷ. ಸರಿ ಸರಿ ಮಾತ್ ಸಾಕು, ಬೇಗ ಬೇಗ ಸೀರೆ ಸೆಲೆಕ್ಟ್ ಮಾಡಿ ಇದು ತೋರಿಸಿ. ರಚನಾ ನೀನ್ ಕೂತ್ಕೊಳೆ. ಇದು ನೋಡು ರಿಷಿ, ನೀನೇ ಸೆಲೆಕ್ಟ್ ಮಾಡು. ಇದು ಸಖತ್ತಾಗಿದೆ, ಚೆನ್ನಾಗಿ ಕಾಣಿಸ್ತದೆ. ಅಬ್ಬಾ ಯಜಮಾನ್ರು ಕೊನೆಗೂ ಓಕೆ ಹೇಳ್ಬಿಟ್ರು. ಮುಂದೆ ದಂಪತಿಗಳಾಗೋರು ಇಷ್ಟು ಇಲ್ದೇ ಇದ್ರೆ ಹೇಗೆ ಅಲ್ವೇನೋ ರಿಷಿ? ಕಮಲಿ ಟ್ರಯಲ್ ನೋಡ್ತೀಯಾ? ಟ್ರಯಲ್ ನೋಡ್ಬೋದಲ್ವಾ? ಟ್ರಯಲ್ ರೂಮ್ ಕಮಲಿ ಅವರೇ, ಏನೂ ಆಗಿಲ್ಲ ಅಲ್ವಾ? ನಿಮಗೆ ಗೊತ್ತಾಗಲ್ವೇನ್ರಿ? ಯಾಕೆ ಹಿಂಗೆ ಮಾಡಿದ್ರಿ? ನಾನು ನಿಮಗೆ ಬಿದ್ದಾಗಿದ್ದೆ ಮಿಸ್ಟರ್. ಇನ್ನೇನಿದ್ರು ಕಮಲಿನ ನಿನ್ನ ಲೈಫಿಂದ ಎಕ್ಸಿಟ್ ಕೊಡ್ಸೋದಷ್ಟೇ ನನ್ನ ಕೆಲಸ. ರಿಷಿ ಏನಾಯ್ತು? ಇವರು ಕಮಲಿ ಅವ್ರನ್ನ ತಳ್ಳಿ ಬೀಳ್ಸೋದಕ್ಕೆ ಟ್ರೈ ಮಾಡಿದ್ರು ಅನ್ಸುತ್ತಮ್ಮ. ಯಾಕಮ್ಮ ಹೀಗ್ ಮಾಡ್ದೆ? ನಿಮ್ಮನ್ನೆಲ್ಲ ನೋಡ್ದಂಗಾಯ್ತಲ್ಲ.
ವಿಷಯನ ದೊಡ್ಡದು ಮಾಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಟೈಮ್ ವೇಸ್ಟ್ ಆಗ್ತಿದೆ. ತುಂಬ ಕೆಲಸ ಬಾಕಿ ಇದೆ ಕಮ್ಲಿ. ಸಾರಿ ಮೇಡಮ್ ಬೇಕು ಅಂತ ಮಾಡಲಿಲ್ಲ, ಕೈ ತಗ್ಲಂಗಾಯ್ತು. ಏನಾಗ್ತಿದೆ ಇಲ್ಲಿ? ಕಮಲಿ ಅವರೇ, ಏನಾಯ್ತು? ಎಲ್ಲರೂ ಗಾಬರಿ ಪಟ್ರು ಗೊತ್ತಾ? ಯಾಕೆ ಹೀಗೆ ಓಡ್ ಬಂದ್ರಿ? ಅದೇನು ಅಂತ ಕರೆಕ್ಟಾಗಿ ಹೇಳಿ ಕಮಲಿ ಅವರೇ. ಏನು ಇಲ್ದಿರ ಹೀಗೆ ಓಡ್ ಬಂದ್ರ? ಅಂಬಿ ನಮ್ ಹಿಂದೆ ಬಿದ್ದೋಳೆ ಅನಿಸ್ತೈತೆ. ಕಮಲಿ ಅವರೇ, ಯಾಕೆ ಇಷ್ಟೊಂದು ಹೆದರಿದ್ದೀರಾ? ಕಮಲಿ ಅವರೇ ಬನ್ನಿ. ಏನಾಯ್ತು? ಯಾರೋ ಪರಿಚಯ ಅವ್ರನ್ನ ನೋಡ್ದಂಗೆ ಆಯ್ತಂತೆ, ಅದಕ್ಕೆ ಬಂದಿಯಾರಷ್ಟೆ. ಪರಿಚಯದವ್ರ? ಯಾರೋ ಬುರ್ಕ ಹಾಕೊಂಡಿದ್ರಲ್ಲ ಅವ್ರಾ ಕಮ್ಲಿ? ಅವಳು ಹೇಗೆ ನಿಂಗೆ ಪರಿಚಯ ಇರೋಕ್ಕೆ ಸಾಧ್ಯ? ಸರಿ ಸರಿ, ಮಾತಾಡಿದ್ ಸಾಕು. ಸ್ಯಾರೀಸ್ನ ಫೈನಲೈಸ್ ಮಾಡಬೇಕು, ಬನ್ನಿ. ಎಲ್ಲ ಒಳ್ಳೇದಾಗಲಿ. ಹುಡುಗ ಹುಡುಗಿಗೆ ನಮ್ಮ ಅರುಣಾ ಸಿಲ್ಕ್ಸ್ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೋಗಿರಿ, ನಾನು ಬರ್ತೀನಿ. ಯಾಕನಿಕಾ? ಒಂದು ಚಿಕ್ಕ ಕೆಲಸ ಇದೆ ರಚನಾ. ಐ ಕ್ಯಾಚ್ ಅಪ್ ವಿತ್ ಯು ಗೈಸ್. ನೀವು ಹೋಗಿ. ಅನಿಕಾ, ನೀನೊಬ್ಳೆ ಎಲ್ಲಿಗೆ ಹೋಯ್ತಿದ್ಯಾ? ನಮ್ಮ ಜೊತೆಗೆ ಬಾ. ಇಲ್ಲ ಕಮ್ಲಿ, ನೀವು ಹೋಗಿರಿ, ನಾನು ಬರ್ತೀನಿ. ಯಾಕೆ ಇಷ್ಟು ಹಠ ಮಾಡ್ತಿದ್ದಾಳೆ ಇವಳು? ಐ ಕ್ಯಾಚ್ ಅಪ್ ವಿತ್ ಯು ಗೈಸ್. ಬೇಡ ಅನಿಕಾ, ನೀನೊಬ್ಳೆ ಹೋಗೋದು ಬೇಡ, ನಾನು ನಿನ್ನ ಜೊತೆಗೆ ಬರ್ತೀನಿ. ಅವಳು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಕಮ್ಲಿ, ನೀನ್ ಯಾಕೆ ತೊಂದರೆ ತಗೋತೀಯ? ಬಿಡು. ಆದ್ರೂ ರಚನಾ, ಕಮ್ಲಿ ಅವಳೇನು ಚಿಕ್ಕ ಮಗುನ, ಬರ್ತಾಳೆ ಬಿಡು. ಬಾ ಕಮ್. ರಿಷಿ, ಕಮಲಿ, ನೀವಿಬ್ರು ಜೊತೆಲಿ ಬನ್ನಿ, ನಾವು ಬೇರೆ ಕಾರಲ್ಲಿ ಬರ್ತೀವಿ. ಅವರಿಬ್ರು ಮಾತ್ರ ಏನ್ ಸ್ಪೆಷಲು? ಸುಮ್ಮನೆ ಬಾ ರಚನಾ. ಹಿರಿಯಕ್ಕೆ ಸ್ವಲ್ಪ ಕಾಲು ಇಳಿಯೋದು ಬೇಡ್ವಾ? ಅಮ್ಮ ತಾಯಿ, ಸಾಕು ನಿಲ್ಸು. ನಿನ್ ಕಾಲು ಎಳ್ದು ನನ್ನ ಕಾಲು 2 ಇಂಚು ದೊಡ್ಡದಾಗ್ಬಿಟ್ಟಿದೆ. ರಚನಾ, ನೀನು ನಮ್ಮ ಜೊತೆಗೆ ಬಾ. ಅಣ್ಣ ಎತ್ತು ಗಾಡಿ, ನಾನು ಬರ್ತೀನಿ. ಸರಿ, ಹುಷಾರು. ಅಂಬಿ, ಎಷ್ಟೊತ್ತು ನಿನ್ನ ಕಾಯೋದು? ಅವ್ರು ಹೋಗೋದು ಬೇಡ್ವಾ? ಸರಿ, ಏನ್ ಪ್ಲಾನು? ಎಕ್ಸ್ಕ್ಯೂಸ್ ಮೀ.
ನಾನು ಇನ್ನೊಂದು ಸೆಟ್ ಎತ್ತಿಡಿ ಅಂತ ಹೇಳಿದ್ನಲ್ಲ ಅದು ರೆಡಿ ಇದೆಯಲ್ವಾ? ರೆಡಿ ಇದೆ. ಓಕೆ, ತಗೊಂಬನ್ನಿ. ಇನ್ನೊಂದು ಸೆಟ್ಟಪ್ಪ. ಎಸ್, ಕಮ್ಮಿ ತಗೊಂಡಿರೋ ಥರ ಸೇಮ್ ಟು ಸೇಮ್ ಸೀರೆ. ಮದುಮಗಳ್ದೆ ಇನ್ನೊಂದು ಕಾಪಿ. ಯಾಕೆ? ದಡ್ಡಿ ಥರ ಕೇಳ್ಬೇಡ. ಅವಳು ಯಾವುದನ್ನ ತಗೊಂಡಿದ್ದಾಳೋ ಅದೇ ಥರ ಇದ್ರೆ ತಾನೆ ನೀನು ಹಾಕೊಳಕ್ಕಾಗೋದು. ವಾವ್, ಸೂಪರ್ ಕಣೆ ನೀನು. ಥ್ಯಾಂಕ್ ಯು. ಬಿಲ್ಲಿಂಗ್ನ ಅನ್ನಪೂರ್ಣ ಹೆಸರಲ್ಲಿ ಮಾಡಿಬಿಡಿ ಆ್ಯಂಡ್ ಬಿಲ್ ಕಾಪಿ ಆಫೀಸಿಗೆ ಕಳಿಸ್ಬಿಡಿ. ಓಕೆ ಮೇಡಮ್. ಆಲ್ರೈಟ್. ಸರಿ, ಮುಂದೇನ್ ಪ್ಲಾನು? ನಾನು ಕಾರ್ ಹತ್ಕೊಂಡೆ ಅಂತ ಯಾರಿಗೋ ಒಬ್ರಿಗೆ ನನ್ನ ಮೇಲೆ ಫುಲ್ಲು ಕೋಪ. ಅಲ್ಲ, ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳ ಅಂತ ಗಾದೆ ಇತ್ತು. ಆದರೆ ನಮ್ಮ ಕೇಸಲ್ಲಿ ಉಲ್ಟ, ಅತ್ತಿಗೆನೋ ನಮ್ಮವಳೆ, ಆದರೆ ಅಣ್ಣ ನಮ್ಮವನ ಅನ್ನೋದೇ ಕೇಸು. ಲೇ, ನಾಳೆ ನಿಂಗೆ ಮದುವೆ ಆಗುತ್ತಲ್ಲ, ಅವಾಗ ನಾನು ಹೀಗೆ ಹಿಂದಿನ ಸೀಟಲ್ಲಿ ಬಂದು ಕುತ್ಕೊಂತೀನಿ. ನಿಂಗೆ ಅವಾಗ ಗೊತ್ತಾಗುತ್ತೆ. ಸರ್, ಮದ್ವೆ ಗಂಟ ಹೋದ್ರೆ ನೀವು ಅವಳ ಬಾಯ್ ಫ್ರೆಂಡ್ ತನಕ ಹೋದ್ರೇನೆ ನಮ್ನ ಬಿಡ್ತಾಳೋ ಇಲ್ವೋ? ಬಾಯ್ ಫ್ರೆಂಡಾ? ಏನಿಲ್ಲ, ಸುಮ್ಮನೆ ಓಡಿಸು ನೀನು. ರಿಷಿ ವೆಟ್ಸ್ ಅಂಬಿ. ಫುಲ್ ಹ್ಯಾಪಿ ಆಗಿದೆಯೇನೆ? ಬಲಿ ಕೊಡೋಕು ಮೊದಲು ಕುರಿನ ಕೊಬ್ಬಿಸೋದು ನನ್ನ ರೂಢಿ. ನೀನೊಂದು ಕುರಿ, ಅವಳೊಂದು ಕುರಿ. ನಿಜವಾಗ್ಲೂನಾ? ನಿಜವಾಗ್ಲೂ ನಾನಿಕಾ? ನನ್ನಿಂದ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ಅಂಬಿನ ನಂಬಿ ಕೆಟ್ಟೋರಿಲ್ಲ ಅಂತಿದ್ಯಲ್ಲ, ಹಾಗೆ ಈ ಅನಿಕಾನ ನಂಬಿ ಕೆಟ್ಟೋರು ಇಲ್ಲ. ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನ್ನ ಮನ್ಸು ಹೇಳ್ತಿದೆ, ಆದ್ರೆ ಇನ್ನೂ ಕೆಲಸ ಪೂರ್ತಿ ಆಗಿಲ್ವಲ್ಲ. ನನ್ ಮದ್ವೆ ಆಗ್ಲಿ, ಆಮೇಲೆ ನೀನು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತೀನಿ, ಸರಿನಾ? ಅದೆಲ್ಲ ಏನು ಬೇಕಾಗಿಲ್ಲ. ಈ ಐಟಮ್ಸ್ನ ತಗೋ, ಹುಷಾರಾಗಿಟ್ಕೋ. ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಮ್ ಮೇಸ್ಟರ್ಗಿಂತ ಕಾಸ್ಟ್ಲಿನಾ? ಅವ್ರನ್ನೇ ಜೋಪಾನ್ವಾಗಿ ನೋಡ್ಕೋಬೇಕು ಅಂತಿದ್ದೀನಿ. ಇನ್ನಿದೆಲ್ಲ ಯಾವ ಲೆಕ್ಕ?